ಗಣೇಶ ಗಣಪತಿ ಎಂದು ವಾಗ್ದೇವಿಯ ಪ್ರೀತಿ ಮತ್ತು ಕರುಣೆಯನ್ನು ಬೇಡುತ್ತಾ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಪ್ರಾರ್ಥನೆಯನ್ನು ಮಾಡುವುದು ಶ್ರೀಮತಿ ಸುಮಲತಾ. वीणा पुस्तकधारिणी
ಗದು ನೋಡಿದರೆ ಸತ್ಯ ಅರಿವಾಗುತ್ತದೆ. ನಮ್ಮೊಳಗೆ ನಾವು ನೋಡಿದಾಗ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಹೆಜ್ಜೆಗಳು ದಾರಿ ತೋರಿಸಿದರೆ ಕಷ್ಟಗಳು ಗುರಿಮುಟ್ಟಿಸುತ್ತವೆ ಎಂಬ ನುಡಿಯೊಂದಿಗೆ ಸರ್ವರಿಗೂ ಶುಭ ಶುಕ್ರವಾರದ ಶಾರದಾ ಪೂಜೆಯ ಶುಭಾಶಯಗಳು. ನಮ್ಮ ಶಾಲೆಯ ಆಡಳಿತ ವರ್ಗದ ಖಜಾಂಚಿಗಳಾದ ಶ್ರೀಯುತ ಚಂದ್ರ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಅವರ ಅನುಪಸ್ಥಿತಿಯಲ್ಲಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಹಾಗೆ ನಮ್ಮ ಶಾಲೆಯ ಕಾರ್ಯದರ್ಶಿಗಳಾದ ಶ್ರೀಯುತ ರಾಜಶೇಖರ್ ಸರ್ ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಪ್ರೌಢಶಾಲಾ ವಿಭಾಗದ ಪ್ರಾಂಶುಪಾಲರಾದ ಶ್ರೀಯುತ ರವಿನಾರಾಯಣ್ ಸರ್ ಅವರಿಗೂ ಸ್ವಾಗತ ಕೋರುತ್ತೇನೆ. ನಮ್ಮ ಶಾಲೆಯ ಎಲ್ಲ ಮಕ್ಕಳ ನಲ್ಮೆಯ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಮುದ್ದಲಿಂಗೇಗೌಡ ಸರ್ ಅವರಿಗೂ ಸ್ವಾಗತಿಸುತ್ತಾರೆ. ಈ ಶಾಲೆಯ ಸಾರಥಿಗಳಾದ ನನ್ನ ಎಲ್ಲ ಶಿಕ್ಷಕರಿಗೂ ಸ್ವಾಗತ. ಸಂತೋಷದ ಜೀವನ ನಮ್ಮ ಮಕ್ಕಳದಾಗಲಿ ಎಂದು ಆಶಿಸುತ್ತಾ ನನ್ನ ಪ್ರೀತಿಯ ಎಲ್ಲ ಶ್ರೀಮತಿ ಜಗದಾಂಬರ ಅವರಿಗೆ ಧನ್ಯವಾದಗಳು. ಈಗ ಶಾರದಾ ಪೂಜೆ ನಡೆಯುತ್ತದೆ. ಎಲ್ಲರೂ ಅಲ್ಲೇ ಇಟ್ಕೊಂಡು ಪೂಜೆನ ವೀಕ್ಷಿಸಬೇಕು. अस्मिन् विद्यालये समस्त छात्राणां विद्यावृत्ति आयस्व आरोग्य ऐश्वर्याभिवृद्ध्यर्थे उत्तरोत्तर प्राप्त्यर्थे स्मरणशक्ति वृद्ध्यर्थे यानि नानाविध पाठ्य समस्यानि अस्त्रियोपनिषत्समस्यानि प्राणसमस्यानि पुष्पाणि समस्यानि दिव्यप्रबन्धां कार्याणि पुष्पमयं समर्पयामि सुमकर्ते मन्दस्य भगवद्गीता मोदस्य विग्रहादो रामः योगने कुमारस्य पालनलो भरात्मा भगवता ಇವತ್ತು ನಾವು ಯಾಕೆ ಇಲ್ಲಿ ಸೇರಿದ್ದೀವಿ ಅಂತ ನಿಮ್ಗೆಲ್ಲ ಗೊತ್ತು ಅಲ್ವಾ? ಆದ್ರೆ ನೀವು ನಿಮ್ಮ ಗಮನವನ್ನ ಸ್ಟೇಜ್ ಮೇಲೆ ಹರಿಸ್ತಾ ಇಲ್ಲ. ನೀವು
ನಿಮ್ಮ ಗಮನ ಈಗ ಸ್ಟೇಜ್ ಮೇಲೆ ಇರಬೇಕು. ಸ್ಟೇಜ್ ಅಲ್ಲಿ ಮುಖ್ಯ ಅತಿಥಿಗಳಿದ್ದಾರೆ, ನಮ್ಮ ಮುಖ್ಯೋಪಾಧ್ಯಾಯರಿದ್ದಾರೆ. ಈ ಕಡೆ ಸ್ಟೇಜ್ ನ ಬಲಭಾಗದಲ್ಲಿ ನಾವು ಶಾರದಾ ಮಾತೆಯನ್ನ ಇಟ್ಟು ಪೂಜೆ ಮಾಡಿದ್ದೀವಿ. ಯಾರು ಈ ಶಾರದಾ ಮಾತೆ, ಯಾರು ಸರಸ್ವತಿ, ನಾವು ಯಾಕೆ ಅದನ್ನ ಪೂಜೆ ಮಾಡಬೇಕು ಅಂತ ಅಂದ್ರೆ, ಸರಸ್ವತಿ ವಿದ್ಯೆಗೆ ಮೀಸಲಾಗಿರುವಂತ ದೇವರು. ಸರಸ್ವತಿಯನ್ನ ನಾವು ಪ್ರಾರ್ಥನೆ ಮಾಡಿದ್ರೆ ನಮಗೆ ವಿದ್ಯಾ ಬುದ್ಧಿ ಎರಡೂ ಸಿಗುತ್ತೆ. ನಾವು ನಮ್ಮ ಮನೆಯಲ್ಲಿ ತಂದೆ ಇರ್ತಾರೆ, ತಾಯಿ ಇರ್ತಾರೆ, ಚಿಕ್ಕಪ್ಪ, ದೊಡ್ಡಪ್ಪ, ದೊಡ್ಡಮ್ಮ, ಅಜ್ಜಿ, ತಾತ ಎಲ್ಲ ಇದ್ದಾರೆ ತಾನೆ. ಈಗ ಅಪ್ಪ ಕೊಡ್ಸಿದ್ದನ್ನ ಅಮ್ಮ ಕೊಡ್ಸಲ್ಲ, ಅಮ್ಮ ಕೊಡ್ಸಿದ್ದನ್ನ ಅಪ್ಪ ಕೊಡ್ಸಲ್ಲ. ತಾತನ ಕೇಳದೆ ನಾವು ಬೇರೆ, ಅಜ್ಜಿನೇ ಬೇರೆ ಕೇಳಬೇಕು ಅಲ್ವಾ? ಈಗ ನಾವು ನಮ್ಮ ಅಪ್ಪನ ಏನ್ ಕೇಳ್ಬೋದು, ಅಪ್ಪ ಅದ್ ಕೊಡ್ಸಿ ಇದ್ ಕೊಡ್ಸು ಅಂದ್ರೆ ಅವ್ರು ಏನ್ ಕೊಡಿಸ್ತಾರೆ ಅದು ನಿಮ್ಗೂ ಗೊತ್ತು. ಕೆಲವು ವಿಚಾರನ ನಾವು ಮಮ್ಮಿ ಹತ್ರನೇ ಕೇಳಬೇಕು. ಮಮ್ಮಿ ಬಿಟ್ರೆ ಡ್ಯಾಡಿ ಕಳ್ಸಿರ ಕೊಡಲ್ಲ. ಇನ್ ಕೆಲವು ಟೈಮ್ ಅಜ್ಜಿ ತಾತನ ಹತ್ರ ಹೋದಾಗ ನಮ್ಗೆ ಕಾಣದಂಗೆ ಯಾರಿಗೂ ಗೊತ್ತಾಗ್ದಂಗೆ 50 ರೂಪಾಯಿ 100 ರೂಪಾಯಿ ಕೊಡ್ತಾರೆ ಅಜ್ಜಿ ತಾತ ಅಲ್ವಾ? ಈ ಡಾಕ್ಟರ್ಗಳೆಲ್ಲ ಹಂಗೆ, ಮಾಮೂಲಿ ಜ್ವರ ಬಂದ್ರೆ ಬೇರೆ ಡಾಕ್ಟರ್ ಹತ್ರ ಹೋಗ್ತೀವಿ. ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಬಂದ್ರೆ ಹಾರ್ಟ್ ಸ್ಪೆಷಲಿಸ್ಟ್ ಹತ್ರನೇ ಹೋಗ್ತೀವಿ. ಪ್ರತಿಯೊಂದಕ್ಕೂ ಈಗ ಮೂಳೆ ಅಂದ್ರೆ ಮೂಳೆ ಡಾಕ್ಟರ್ ಹತ್ರ ಹೋಗ್ತೀವಿ. ಹಂಗೆ ದೇವ್ರು ಎಲ್ಲ ಒಂದೇ, ಡಾಕ್ಟರ್ ಎಲ್ಲ ಒಂದೇ, ನಮ್ಮ ಮನೆಯಲ್ಲಿರೋ ಕುಟುಂಬ ಎಲ್ಲ ಒಂದೇ, ಸ್ಕೂಲಲ್ಲಿರೋ ಟೀಚರ್ಸ್ ಎಲ್ಲ ಒಂದೇ. ಆದ್ರೆ ಮ್ಯಾಥ್ಸ್ ಟೀಚರ್ ಬೇರೆ, ಸೈನ್ಸ್ ಟೀಚರ್ ಬೇರೆ, ಸೋಷಿಯಲ್ ಟೀಚರ್ ಬೇರೆ, ಇಂಗ್ಲಿಷ್ ಟೀಚರ್ ಬೇರೆ ಅಲ್ವಾ? ಎಲ್ಲ ಒಂದೇ ಟೀಚರ್ ಮಾಡಲ್ಲ ಅಲ್ವಾ? ಹಾಗೆ ದೇವರೆಲ್ಲ ಒಂದೇ. ಆದ್ರೆ ಕೆಲವು ದೇವರುಗಳಿಗೆ ಕೆಲವೊಂದು ಸ್ಥಾನವನ್ನು ನಾವು ಮೀಸಲಿಟ್ಟಿದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ಗಣಪತಿಗೆ ಏನಂತ ಕೇಳ್ಕೊತೀವಿ, ದೇವ್ರೆ ನಾವೇನಾದ್ರು ಕೆಲಸ ಮಾಡ್ಬೇಕಾದ್ರೆ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಗಣಪತಿ ಕೇಳ್ಕೊತೀವಿ. ಎಲ್ಲಾ ದೇವತೆಗಳು ಅವನೊಂದು ವರ ಕೊಟ್ಟಿದ್ದಾರೆ. ಏನಂತ, ನೀವು ಗಣಪತಿಯನ್ನ ಮೊದಲು ಪೂಜೆ ಮಾಡಿದ್ರೆ ನಿಮ್ಮ ಕೆಲಸ ಎಲ್ಲ ಸಲೀಸಾಗುತ್ತೆ ಅಂತ ವರ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಗಣಪತಿಯನ್ನ ಮೊದಲು ಪೂಜೆ ಮಾಡ್ತೀವಿ. ಅದೇ ತರ ವಿದ್ಯೆಗೆ ಅಧಿಪತಿಯಾಗಿ ಶಾರದೆ ಅಥವಾ ಸರಸ್ವತಿ ಇದ್ದಾರೆ. ಇವತ್ತು ಅಲ್ಲ, ಈ ಕಡೆ ನೋಡಿ, ಇವತ್ತು ನಾವು ಈ ಶಾರದಾ ಪೂಜೆಯನ್ನ ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ಆ ಶಾರದೆ ನಿಮ್ಗೆಲ್ಲ ವಿದ್ಯೆ ಕೊಡ್ಲಿ. ಗೊತ್ತಲ್ಲ ವಿದ್ಯೆ ಅಂದ್ರೇನು? ಎಜುಕೇಶನ್ ಕೊಡ್ಲಿ. ನೀವೆಲ್ಲ ಚೆನ್ನಾಗಿ ಓದಿ ಡಾಕ್ಟ್ರು, ಇಂಜಿನಿಯರು, ಲಾಯರು, ಜಡ್ಜು, ಆಫೀಸರು, ಕ್ಲರ್ಕು, ಡ್ರೈವರು ಎಲ್ಲ ಯಾವ್ದೋ ಒಳ್ಳೆ ಹುದ್ದೆನ ಸೇರಿ ಒಳ್ಳೆ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ನಾವು ಇವತ್ತು ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ನಿಮ್ಮಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ, ನೀವು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗ್ಲಿ ಅಂತೇಳಿ ಪ್ರಾರ್ಥನೆಯನ್ನು ಇವತ್ತು ಶಾರದಾ ದೇವಿ ಮಾಡಿದ್ದೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಗೆ ವಿದ್ಯೆ ಬರಲಿ ಅಂತ ಕೇಳ್ಕೊಂಡಿದ್ದೀವಿ. ಎಲ್ಲರೂ ಚೆನ್ನಾಗಿ ಓದಿ ಒಳ್ಳೆ ರಿಸಲ್ಟ್ ತಗೊಳ್ಳಿ. ಎಕ್ಸಾಮ್ ಯಾವಾಗ ಗೊತ್ತಲ್ಲ? ಎಕ್ಸಾಮ್ ನೀವು ಓದಕ್ ಮುಂಚೆ ಇನ್ನೊಂದ್ಸತಿ ನಾವು ನಿಮ್ಗೆ ರಿವಿಷನ್ ಮಾಡ್ತೀವಿ. ಅದನ್ನ ನಿಯತ್ತಾಗಿ ಪ್ರಾಮಾಣಿಕವಾಗಿ ಕಲಿತು ಎಕ್ಸಾಮ್ ನ ಬರೀರಿ. ನಿಮ್ಗೆಲ್ಲ ಶುಭವಾಗ್ಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಈಗ ಅತಿಥಿಗಳ ಭಾಷಣ ಮಾಡಲಿದ್ದಾರೆ ನಮ್ಮ ಶಾಲೆಯ ಕಾರ್ಯದರ್ಶಿಯವರಾದ ಶ್ರೀ ರಾಜಶೇಖರ್ ಸರ್. ಎಲ್ಲರಿಗೂ ಶುಭಕಾಮನೆಗಳು. ಈಗ ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ, ಯಾಕೋ ಗಂಟಲು ಸಾಕಷ್ಟು ವ್ಯತ್ಯಾಸ ಇದೆ. ಆದರೂ ಎರಡೆರಡು ಮಾತಾಡಬೇಕಿದಾಗ ಹೇಳ್ತಾ ಇದ್ದೀನಿ. ನನಗೆ ನಾನು ಅಷ್ಟು ಸಾಕಷ್ಟು ವಿಚಾರಗಳವೆ. ನನ್ನ ಮಕ್ಕಳಿಗೆ ಹೇಳೋದು ಒಂದೇ ವಿಚಾರ ಏನಪ್ಪ ಅಂದರೆ, ಶಾರದಾಂಬೆನ ಪ್ರತಿಯೊಬ್ಬ ವಿದ್ಯಾರ್ಥಿಯು ಪೆನ್ನು, ಪುಸ್ತಕ ಓದೋದು ಪ್ರತಿಯೊಂದರೊಳಗೂ ಶಾರದಾಂಬೆ ಕಾಣಬೇಕು. ಉದಾಹರಣೆಗೆ ನಾವು ಯಾವ್ದಾದ್ರು ಒಂದು ಪುಸ್ತಕನ ಕಾಲು ತೆಗೆದ ತಕ್ಷಣ ಸಣ್ಣ ಮಾಡ್ಕೊತೀವಿ. ಯಾಕೇಳಿ ಶಾರದಾಂಬೆ ಒದ್ದೆ ಕಣಪ್ಪ, ನಾನು ಪೆನ್ ಕೆಳಗೆ ಬಿಟ್ರೆ ಸಣ್ಣ ಮಾಡ್ಕೊತೀವಿ. ಪುಸ್ತಕ ಪ್ರತಿಯೊಂದರೂ ನಾವು ಶಾರದಾಂಬೆನ ನಾವು ಮಾಡುವಂತ ಪಾಠ, ಪ್ರವಚನ, ಬರೆಯುವಂತ ಪೆನ್ನು, ಪುಸ್ತಕ ಪ್ರತಿಯೊಂದನ್ನು ನೀವು ಶಾರದಾಂಬೆನ ನೋಡಿದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತರುತ್ತದೆ ಅಂತ ತಿಳ್ಕೊಂಡು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಭಾಷಣವನ್ನು ಮುಗಿಸಿದ ರಾಜಶೇಖರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.
ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕರಾದ ಶ್ರೀ ಮುದ್ದುಲಿಂಗೇಗೌಡ ಸರ್ ಅವರು ಮಕ್ಕಳಿಗೆ ಕೆಲವು ಹಿತನುಡಿಯನ್ನು ಹೇಳಬೇಕು. ನಮ್ಮ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿಯವರೇ ಹಾಗೂ ಹೈಸ್ಕೂಲ್ ವಿಭಾಗದ ಹಾಗೂ ನನ್ನ ಸಹೋದ್ಯೋಗಿ ಶಿಕ್ಷಕ ಬಂಧುಗಳೇ ಹಾಗೂ ಪ್ರೀತಿಯ ಮಕ್ಕಳೇ, ಗಲಾಟೆ ಮಾಡಿದ್ರೆ ಕಾರ್ಯಕ್ರಮವನ್ನು ಮುಂದುವರ್ಸಕ್ಕಾಗಲ್ಲ. ಇಲ್ಲ ನೀವು ಮಾತಾಡ್ತೀವಿ ಅಂದ್ರೆ ಬನ್ನಿ, ನಿಮ್ಗೆ ಸ್ಟೇಜ್ ಕೊಡ್ತೀವಿ. ಶಾರದಾಂಬೆ ಒಳ್ಳೆ ವಿದ್ಯೆಯನ್ನ ಕೊಡ್ಲಿ ಅಂತೇಳಿ ಶಾರದಾ ಪೂಜೆಯನ್ನ ಶುಭ ಶುಕ್ರವಾರ ಅಂತ ಇಟ್ಕೊಂಡಿದೀವಿ ಮಕ್ಕಳ. ಹೌದಲ್ವಾ ಮಕ್ಕಳ? ನಾವು ಶಾಲೆಯಿಂದ ನಾವು ಎಜುಕೇಶನ್ ಪಡಿತೀವಿ. ಎಜುಕೇಶನ್ ಪಡೆದಾಗ ವಿದ್ಯಾವಂತರಾಗ್ತೀವಿ. ಸೈಲೆಂಟ್, ಗಲಾಟೆ ಮಾಡ್ತಾ ಇದ್ದೀರಾ? ಹಿಂಗೆ ಗಲಾಟೆ ಮಾಡಿದ್ರೆ ವಿದ್ಯಾವಂತರಾದ್ರೆ ನಾವು ಸಮಾಜದಲ್ಲಿ ಒಳ್ಳೆಯ ಕಲ್ಚರ್ ಅನ್ನು ಬೆಳೆಸ್ಬೋದು. ಸಮಾಜಕ್ಕೆ ನಾವು ನಮ್ಮದೇ ಆದಂತಹ ಸೇವೆ ಸರ್ವಿಸ್ ಅನ್ನು ನೀಡ್ಬೋದು. ಉತ್ತಮ ಸಮಾಜವನ್ನ ಸೃಷ್ಟಿ ಮಾಡ್ಬೋದು. ಹಾಗಾಗಿ ಅದೆಲ್ಲ ಮಾಡ್ಬೇಕಲ್ಲ, ನಾವೇನ್ ಮಾಡ್ಬೇಕು? ವಿದ್ಯಾವಂತರಾಗ್ಬೇಕು. ಆ ವಿದ್ಯಾವಂತರಾಗ್ಲಿಕ್ಕೆ ಶಾಲೆ ಒಂದು ಬುನಾದಿ. ಅದಕ್ಕೆ ಆ ಶಾಲಾ ಹಂತದಲ್ಲಿ ನೀವು ಚಿಕ್ಕ ಮಕ್ಕಳಿಂದನೇ ಕೆಲವೊಂದು ಗುಣಗಳನ್ನು ಬೆಳೆಸ್ಕೊಳ್ಬೇಕಾಗುತ್ತೆ. ಆ ಗುಣಗಳು ಯಾವ ಹೇಳ್ತೀರಾ? ಹಿರಿಯರಿಗೆ ಗೌರವ ಕೊಡಬೇಕು, ತಂದೆ ತಾಯಿ ಮಾತ್ರ ಕೇಳಬೇಕು, ಶಾಲೆಯಲ್ಲಿ ಟೀಚರ್ಸ್ ಮಾತನ್ನ ಕೇಳಬೇಕು. ಯಾಕೆ ಅಂದ್ರೆ ನಿಮ್ಮ ಅಭಿವೃದ್ಧಿಗೋಸ್ಕರ ತಂದೆ ತಾಯಿಗಳು ದುಡಿತಾ ಇರ್ತಾರೆ, ಶ್ರಮ ಪಡ್ತಾ ಇರ್ತಾರೆ. ಶಾಲೆಯಲ್ಲಿ ಟೀಚರ್ಸ್ ತುಂಬಾ ಶ್ರಮ ವಹಿಸಿ ನಿಮಗೆ ಶಿಕ್ಷಣವನ್ನು ಕೊಡ್ತಾ ಇರ್ತಾರೆ. ಆದ್ರೂ ಆ ಪ್ರಗತಿ ಸಿಕ್ಲಿಲ್ಲ ಅಂದಾಗ ಎಲ್ಲೋ ಒಂದ್ ಕಡೆ ಆ ಒಂದು ಕಷ್ಟದಲ್ಲಿರುವಂತ ತಂದೆ ತಾಯಿಗಳು ಕಷ್ಟಪಟ್ಟು ನಿಮ್ಗೆ ಎಜುಕೇಶನ್ ಕೊಡ್ತಾ ಇರ್ತಾರೆ. ಆ ಒಂದು ಕಷ್ಟದ ಜೊತೆಗೆ ಇನ್ನೊಂದು ಕಷ್ಟ ಪ್ರಾರಂಭ ಆಗತ್ತೆ ನಿಮ್ಗಳಿಂದ. ಒಳ್ಳೆ ವಿದ್ಯಾವಂತರಾಗ್ಲಿಲ್ಲ ಅಂದ್ರೆ, ಹೌದಲ್ವಾ? ಹಾಗೆ ಶಾಲೆಯಲ್ಲೂ ಸಹಿತ ಟೀಚರ್ಸ್ ನಿಮ್ಗೋಸ್ಕರ ಒಳ್ಳೆಯ ಮಕ್ಕಳನ್ನ ಒಳ್ಳೆ ವಿದ್ಯಾವಂತರು ಮಾಡಬೇಕು, ಒಳ್ಳೆ ಆಫೀಸರ್ ಮಾಡಬೇಕು ಅಂತೇಳಿ ಶ್ರಮ ವಹಿಸಿ ನಿಮ್ಗೆ ಶಿಕ್ಷಣವನ್ನು ನೋಡ್ತಾರೆ, ಎಜುಕೇಶನ್ ಕೊಡ್ತಾ ಇರ್ತಾರೆ. ಅವ್ರ ಏನೇ ಇರ್ಲಿ ಶಾಲೆಗೆ ನೀವು ಒನ್ ಡೇ ಬರ್ಲಿಲ್ಲ ಅಂದ್ರೆ ಶ್ರಮ ವಹಿಸ್ತೀರಾ, ಕಾಲ್ ಮಾಡ್ತಾರೆ, ಯಾಕೆ ಬರ್ಲಿಲ್ಲ ಏನು ಅಂತ ಹೇಳಿ. ನೀವು ಹೋಮ್ ವರ್ಕ್ ಮಾಡಿಲ್ಲ ಅಂದ್ರೆ ನಿಮ್ ಬಗ್ಗೆ ಕೇಳ್ಕೊಳ್ತಾರೆ. ಮಗು ಯಾವ ಸಬ್ಜೆಕ್ಟ್ ಅಲ್ಲಿ ವೀಕ್ ಇದ್ದಾನೆ ಅಂತೇಳಿ ಎಕ್ಸ್ಟ್ರಾ ವರ್ಕ್ ಅನ್ನ ಕೊಟ್ಟು ನಿಮ್ಗೆ ಎಕ್ಸ್ಟ್ರಾ ವರ್ಕ್ ಅನ್ನ ಕಲಿಸ್ತಾರೆ. ಯಾಕೆ? ನಿಮ್ಮಿಂದ ಯಾವುದೇ ಒಂದು ನಿರೀಕ್ಷೆ ಇಟ್ಕೊಂಡಿರಲ್ಲ. ಆದ್ರೂ ಸಹಿತ ನೀವು ಏನಾಗ್ಬೇಕು? ಒಳ್ಳೆ ಎಜುಕೇಶನ್ ಪಡಿಬೇಕು. ಸಮಾಜದಿಂದ ನಿಮ್ಗೆ ಸಮಾಜಕ್ಕೆ ಒಳ್ಳೆ ಆಸ್ತಿ ಆಗ್ಬೇಕು ನೀವುಗಳು ಅಂತೇಳಿ. ಆದ್ರೂ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಅದು ನೀವು ಕಡಿಮೆ ತಗೊಳ್ತಾ ಇದ್ದೀರಾ. ಅದ್ರ ಬಗ್ಗೆ ನೀವೇನಿದ್ರು ಬರೀ ಶಾಲೆಗೆ ಬರ್ಬೇಕು, ಹೋಗ್ಬೇಕು, ಸರ್ಟಿಫಿಕೇಟ್ ತಗೊಳ್ಬೇಕು, ಅಷ್ಟೇ ಮುಗೀತು ನಮ್ದು ಅಂತೇಳಿ. ನಿಮ್ಮ ಒಂದ್ ಕಡೆ ಒಂದು ಪೋಷಕರ ಆ ಒಂದು ನಿರೀಕ್ಷೆಗೂ ಬರ್ತಾ ಇಲ್ಲ. ಶಾಲೆಯಲ್ಲಿ ಟೀಚರ್ಸ್ ನಿರೀಕ್ಷೆಗೂ ಸಹಿತ ಪಡಿತಾ ಇಲ್ಲ. ಈ ಕರೋನಾ ಬಂದಾಗೆ ನಿಮ್ಮಲ್ಲೂ ಮೊಬೈಲ್ ಬಂದು ಟೀಚರ್ಸ್ ಮಾತ್ರ ಕೇಳ್ತೀರಾ, ಬಿಡ್ತಾ ಇದ್ದೀರಾ. ಆದ್ರೂ ನೀವು ಎಷ್ಟು ಕಲಿತಾ ಇದ್ರ ಗೊತ್ತಿಲ್ಲ. ಆದ್ರೂ ನಮ್ಮ ಟೀಚರ್ಸ್ ನಿಮ್ಗೆ ಶ್ರಮ ವಹಿಸಿ ಪಾಠ ಮಾಡ್ತಾ ಇದ್ದಾರೆ. ಶ್ರಮ ಅಂತ ಹೇಳಿ ಸಾಧ್ಯ ಇಲ್ಲ. ನಿಮ್ಗೆ ಈಗೆಲ್ಲ ಗೊತ್ತಾಗೋದು ಮುಂದಿನ ದಿನ ಗೊತ್ತಾಗುತ್ತೆ. ನಮ್ಗೆ ಈ ಕ್ಲಾಸಲ್ಲಿ ಈ ಟೀಚರ್ ಇದ್ರು, ಇಷ್ಟೆಲ್ಲ ಶ್ರಮ ವಹಿಸಿ ಪಾಠ ಮಾಡಿದ್ರು, ನಾವು ಕೇಳಲಿಲ್ಲ. ಕೇಳಿದ್ರೆ ಇವತ್ತು ನಾವು ಈ ಲೆವೆಲ್ ಇರ್ತಿರಲಿಲ್ಲ, ಮುಂದೆ ಒಳ್ಳೆ ಆಫೀಸರ್ ಆಗ್ತಿದ್ದೋ, ನಾವು ಈಗ ಆಗ್ತಿದ್ದೋ ಅಂತೇಳಿ ನಿಮ್ಗೆ ಮುಂದೆ ಅರಿವಾಗ್ತದೆ.
ಮತ್ತು ಶ್ರಮವನ್ನು ವಹಿಸಬೇಕಾಗ್ತದೆ. ಇವತ್ತು ಅವಿದ್ಯಾವಂತರು ಇವತ್ತು ಯಾವುದೇ ನಿರೀಕ್ಷೆಯನ್ನು ಇಟ್ಕೊಳ್ತಾನೆ ಸಮಾಜಕ್ಕೋಸ್ಕರ ದುಡಿತಾ ಇದ್ದಾರೆ, ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವಿದ್ಯಾವಂತರಾದ್ರೆ ಎಂತ ಸಮಾಜವನ್ನು ಅಭಿವೃದ್ಧಿ ಹತ್ರ ಕೊಂಡೋಗ್ಬೋದು ಅಂತ. ಎಲ್ಲೋ ಒಂದ್ ಕಡೆ ತಂದೆ ತಾಯಿ ಕಷ್ಟದಲ್ಲಿ ನಿಮ್ಗೆ ಎಜುಕೇಶನ್ ಕೊಡ್ತಾ ಇರ್ತಾರೆ. ಅವರು ನೀವು ಮೇಲಕ್ಕೆ ಬಂದಂಗೆಲ್ಲ ಒಳ್ಳೆ ವಿದ್ಯಾವಂತರಾದ್ಮೇಲೆ ಅವ್ರೇನ್ ಮಾಡ್ತಾರೆ, ನಾವು ಅದ್ಮೇಲೆ ಬರೀತಾರ ಕಷ್ಟಗಳನ್ನ. ಇವತ್ತು ಅವಿದ್ಯಾವಂತರು ಉದಾಹರಣೆ ಹೇಳ್ತಿದ್ದೀನಿ ಮಕ್ಕಳು, ಒಂದು ಗಣರಾಜ್ಯ ಪೆರೇಡ್ ನಲ್ಲಿ ಒಂದು ಕರ್ನಾಟಕದಿಂದ ಸ್ಲಾಬ್ ಹೋಯ್ತು. ಸ್ಲಾಬ್ ಮಾಡ್ಕೊಂಡು ಹೋದ್ರು. ಅದು ಯಾರಂತ ಹೇಳ್ತೀರಾ? ಹೇಳಿ ಮಕ್ಕಳ. ಸ್ತಬ್ಧ ಚಿತ್ರವನ್ನ ಈ ಬಾರಿ ಗಣರಾಜ್ಯೋತ್ಸವಕ್ಕೆ ಆಯ್ಕೆ ಆಯ್ತು. ಸಾಲು ಮರದ ತಿಮ್ಮಕ್ಕ ಅವರು ಅವಿದ್ಯಾವಂತೆ. ಒಂದು ಇಡೀ ರಾಷ್ಟ್ರ ಗುರುತಿಸಿ ಅವರಿಗೆ ಒಂದು ಪ್ರಶಸ್ತಿ ಕೊಟ್ಟು. ಯಾವ ಪ್ರಶಸ್ತಿ ಗೊತ್ತಾ? ಅದೊಂದು ಪ್ರಶಸ್ತಿ ಗೊತ್ತೀಗ. ಅವರು ಅವಿದ್ಯಾವಂತೆ. ಅವರು ಸುಮಾರು 8,000 ಹೆಚ್ಚು ಮರಗಳನ್ನ ಬೆಳೆಸಿದ್ದಾರೆ. ಅವರು ಈ ತರ ನನಗೆ ಪ್ರಶಸ್ತಿ ಬರಲಿ ಅಂತೇಳಿ ಬೆಳೆಸ್ತಿಲ್ಲ. ಅವರು ನನ್ನಿಂದ ಸಮಾಜಕ್ಕೆ ಆಗ್ಲಿ ಅಂತೇಳಿ ಅವ್ರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂತು. ಹಾಗೆ ನೀವು ಒಂದು ವಿದ್ಯಾವಂತರಾದ ಸಮಾಜಕ್ಕೆ ಒಂದು ಕೊಡುಗೆ ಹಾಕ್ತದೆ, ಕೊಡುಗೆ ಸಿಗ್ತದೆ, ಸಮಾಜ ಬದಲಾವಣೆ ಮಾಡ್ಬೋದು. ಆಮೇಲೆ ಇಲ್ಲಿ ನೀವು ಕಲಿತಂತ ಶಾಲೆಗೆ, ನೀವು ಕಲಿಸಂತ ಶಿಕ್ಷಕರಿಗೆ ಗಲಾಟೆ ಮಾಡ್ತಾ ಇದ್ದೀರಾ. ನನ್ನ ಮಾತನ್ನ ಕೇಳೋ ಸ್ಥಿತಿ ಇಲ್ಲ ನೀವು. ಗಲಾಟೆ ಮಾಡಿದ್ರೆ ಶಿಕ್ಷಕರಲ್ಲಿ ಒಳ್ಳೆಯ ಒಂದು ಗೌರವವನ್ನ ಶಾಲೆಯ ಒಂದು ಶಿಕ್ಷಕರು ಅದನ್ನು ಬೆಳೆಸ್ಕೊಳ್ಳಿ. ಏಕೆಂದ್ರೆ ನೀವು ವಿದ್ಯಾವಂತರಾಗಬೇಕಾದ್ರೆ ಆ ಒಂದು ಶಾಲೆ, ಆ ಶಿಕ್ಷಕರು ಎಷ್ಟು ಶ್ರಮ ವಹಿಸಿ ಹೇಳ್ತಾ ಇರ್ತಾರೆ ನಿಮ್ಗೆ ವಿದ್ಯೆನ ಅಂತ ನೀವು ಅರ್ಥ ಮಾಡ್ಕೋಬೇಕು. ಎಷ್ಟೇ ಎಫರ್ಟ್ ಟೀಚಿಂಗ್ ಮಾಡ್ತಾ ಇದ್ರು ಸಹಿತ ನೀವು ಎಲ್ಲೋ ಒಂದ್ ಕಡೆ ಎಕ್ಸಾಮ್ ಅಷ್ಟೇ, ಟೀಚರ್ ಪಾಠ ಮಾಡಿದ್ರು ಅಷ್ಟೇ, ಅದು ಆಗ್ಬಾರ್ದು. ಅದಾಗೋದ್ರಿಂದ ಏನಾಗ್ತದೆ, ಮುಂದಿನ ದಿನಗಳೇ ನಿಮ್ಮ ಭವಿಷ್ಯಕ್ಕೆ ಕುಂಠಿತ ಆಗ್ತದೆ, ಭವಿಷ್ಯ ಇದಾಗ್ತದೆ, ನಿಮ್ಮ ಬೆಳವಣಿಗೆಗೆ ತುಂಬಾ ಕಷ್ಟ ಆಗ್ತದೆ. ಮಕ್ಕಳ ಅರ್ಥ ಮಾಡ್ಕೊಳ್ಳಿ. ಇವತ್ತು ಹೇಳ್ತಾ ಇದ್ದೀನಿ ನಾನು, ಇವತ್ತೇನಾರ ನೀವು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನೀವು ಶಾಲೆಗೆ ಅಡ್ಮಿಷನ್ ಆಗ್ಲಿಕ್ಕೆ ಕಷ್ಟ ಆಗ್ತದೆ. ಹೇಗಿದ್ರು ಕಲಿಸ್ತಾರೆ, ಹೇಗಿದ್ರು ಪಾಠ ಪಾಸ್ ಮಾಡ್ತಾರೆ, ಅದನ್ನ ಬಿಡಿ. ನೀವು ಓದ್ಲಿಲ್ಲ, ಒಳ್ಳೆ ಡಿಸಿಪ್ಲಿನ್ ಶಿಸ್ತು ಇಲ್ಲ ಅಂದ್ರೆ ಶಾಲೆಗಳಲ್ಲಿ ಅಡ್ಮಿಷನ್ ಮಾಡ್ಕೋಕ್ಕಾಗಲ್ಲ. ಫಿಲ್ಟರ್ ಮಾಡಿ ರಿಜೆಕ್ಟ್ ಮಾಡ್ಬೇಕಾಗುತ್ತೆ. ಬದಲಾವಣೆ ಆಗಿಲ್ಲ ಅಂದ್ರೆ ಬದಲಾವಣೆ ಮಾಡ್ಬೇಕಾಗುತ್ತೆ. ನನ್ಗೆ ಇಷ್ಟನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟರೆ ತಮ್ಮೆಲ್ಲರೂ ತಿಳಿಸ್ತಾ ನಾನು ಮಾತಾಡ್ತೀನಿ. ಹೇಳಿದಂತ ಮುದುಲಿಗೇಗೌಡ ಸರ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಶಾಲೆಯ ಪ್ರಸಕ್ತ ಸಾಲಿನ ಶಾಲಾ ಹಂತದಲ್ಲಿ ನಡೆದಂತಹ ವಿವಿಧ ಸ್ಪರ್ಧೆಗಳಲ್ಲಿ ಬಹುಮಾನ ಗೆದ್ದ ಮಕ್ಕಳ ಬಹುಮಾನ ಪಟ್ಟಿಯನ್ನು ಓದಲಿದ್ದಾರೆ ಶ್ರೀಮತಿ ರಮ್ಯಾ ಪಿ. ಇಲ್ಲಿಂದ ಜೂಮ್ ಆಗ್ತಾ ಹೋಗೋದು.
ನೋಡಿ ಅಂತ ಹೇಳಿ ಕಳಿಸಿ. ಕ್ಲಾಸ್ ಮಾಡಿ ಮಕ್ಕಳ ಜೋರಿಗೆ.
ಶಿಕ್ಷಣ. ಕಳೆದ 2021-22 ಸಾಲಿನ ನಮ್ಮ ಶಾಲೆಯ 10ನೇ ತರಗತಿಯಲ್ಲಿ ಹೆಚ್ಚು ಅಂಕವನ್ನು ಪಡೆದ ವಿದ್ಯಾರ್ಥಿಗಳಿಗೆ ಒಂದು ಪುಟ್ಟ ಸನ್ಮಾನ ಕಾರ್ಯಕ್ರಮವನ್ನು ಮುಂದುವರಿಸಿದ್ದಾರೆ ಶ್ರೀ ಸತೀಶ್ ಸರ್ ಅವರು. ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ವಂದಿಸುತ್ತಾ ಮುಂದೆ ಕೂತಿರುವಂತ ಮಕ್ಕಳು ಪಿಡಿ ಮಾತ್ರ ಸರ್ ನೀವು ಕೂತ್ಕೊಂಡ್ರೆ ಅವರೇ ಸರಿಯಾಗಿ ಕೊಡ್ತಾರೆ. ಸಿಗ್ನಾ ಪಿಡಿ ಸರ್ ಸ್ಟೂಡೆಂಟ್ಸು ಅವರು ಸೈಲೆಂಟ್ ಆಗಿ ಕೂತ್ಕೊಳ್ತಾರೆ. ಮುಂದೆ ಹೆಡ್ ಮಾಡ್ತಿದ್ದಾರಲ್ವಾ, ನಾಳೆ ಏನ್ ಮಾಡ್ತಾರೆ, ಯಾರು ಗಲಾಟೆ ಮಾಡ್ತಾ ಇದ್ದೀರಾ ನೋಡ್ಕೊಂಡು ನಾಳೆ ಪನಿಷ್ಮೆಂಟ್ ಕೊಡ್ತಾರೆ. ನಿಮಗೆ ಹೊಡ್ಸ್ಕೋಬೇಕಾ? ಕೈ ಕಟ್ಟಿ ನೋಡೋಣ, ಯಾರು ಕಟ್ತೀರಾ? ಈಗ ನೋಡೋಣ. ಈ ಪ್ರೋಗ್ರಾಮ್ ಹಿರಿಯರಿಗೂ ಮತ್ತೊಮ್ಮೆ ವಂದನೆಗಳನ್ನ ಸಲ್ಲಿಸುತ್ತಾ ಇವತ್ತಿನ ಈ ನಮ್ಮ ಶಾಲೆಯ ಶಾರದಾ ಪೂಜಾ ಸಮಾರಂಭದಲ್ಲಿ ಕಳೆದ ಸಾಲಿನಲ್ಲಿ 10ನೇ ತರಗತಿಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸಿ ನಮ್ಮ ಶಾಲೆಗೆ ಹೆಸರನ್ನ ತಂದುಕೊಟ್ಟಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ಒಂದು ಗೌರವಾನ್ವಿತ ಸನ್ಮಾನವನ್ನ ಏರ್ಪಡಿಸುವಂತಹ ಪದ್ಧತಿ ಕಳೆದ 2 ಸಾಲಿನಿಂದ ನಮ್ಮ ಶಾಲೆಯ ಕಾರ್ಯದರ್ಶಿಗಳಾದಂತಹ ಶ್ರೀ ರಾಜಶೇಖರ್ ಸರ್ ಅವರವರ ನಿರ್ದೇಶನದೊಂದಿಗೆ ಈ ಕಾರ್ಯಕ್ರಮ ಜರುಗುತ್ತಾ ಬಂದಿದೆ. ನಮ್ಮ ಶಾಲೆಯಲ್ಲಿ ಪ್ರಥಮ ಬಾರಿಗೆ 2020-21ನೇ ಸಾಲಿನಿಂದ 10ನೇ ತರಗತಿಗೆ ಮಕ್ಕಳನ್ನ ನೋಂದಾಯಿಸುವುದರ ಮೂಲಕ 10ನೇ ತರಗತಿಯ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಕಳೆದ 2 ಸಾಲ ಶಾಲೆಯ ಸಾಧನೆಯನ್ನ ನೋಡೋದಾದ್ರೆ 2020-21ನೇ ಸಾಲಿನಲ್ಲಿ ಒಟ್ಟು 30 ವಿದ್ಯಾರ್ಥಿಗಳು SSLC ಪರೀಕ್ಷೆಗೆ ಹಾಜರಿದ್ದು 30 ವಿದ್ಯಾರ್ಥಿಗಳು ಕೂಡ ಅತ್ಯಧಿಕ ಅಂಕಗಳೊಂದಿಗೆ ತೇರ್ಗಡೆ ಹೊಂದಿದ್ರು. 615 ಅಂಕಗಳು 2020-21ನೇ ಸಾಲಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿದ ಪಟ್ಟಿಗೆ ಸೇರ್ಕೊಳ್ತು. 2021-22ನೇ ಸಾಲಿನಲ್ಲಿ ನಮ್ಮ 10ನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ 22. ಆ 22 ವಿದ್ಯಾರ್ಥಿಗಳನ್ನು ಕೂಡ ಅತ್ಯುನ್ನತ ದರ್ಜೆಯಲ್ಲಿ ಅಂದ್ರೆ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದು ನಮ್ಮ ಶಾಲೆಗೆ ಒಂದು ಹೆಮ್ಮೆಯ ವಿಚಾರವೇ ಸರಿ. ಅದೇ ರೀತಿ ನಮ್ಮ ರಾಜ್ಯಾದ್ಯಂತ ಇರ್ತಕ್ಕಂಥ ಅತ್ಯುತ್ತಮ ಶಾಲೆಗಳ ಪಟ್ಟಿಯಲ್ಲಿ ನಮ್ಮ ಶಾಲೆಯ ಕ್ವಾಲಿಟಿ ಪರ್ಸೆಂಟೇಜ್ 97% ಇರೋದು ಕೂಡ ನಮ್ಮ ಶಾಲೆಗೆ ಒಂದು ಹೆಮ್ಮೆಯ ವಿಚಾರವಾಗಿದೆ. ಈ ಎಲ್ಲ ಅಂಶಗಳನ್ನ ಇಲ್ಲಿ ಪ್ರಸ್ತುತ ಪಡಿಸಲಿಕ್ಕೆ ಸಮಯದ ಅಭಾವವಿದ್ರೂ ಕೂಡ ಈ ಎಲ್ಲ ಅಂಶಗಳ ವಿಚಾರಗಳು ಮೊದಲಿಗೆ ತಲುಪಬೇಕಾಗಿರೋದು ಹಿಂದೆ ಕುಳಿತಿರ್ತಕ್ಕಂಥ ಈ ವರ್ಷ SSLC ಪರೀಕ್ಷೆಯನ್ನ ಎದುರಿಸಲಿಕ್ಕೆ ಸಿದ್ಧರಾಗಿರ್ತಕ್ಕಂಥ ನನ್ನ ತರಗತಿಯ ವಿದ್ಯಾರ್ಥಿನಿಯರಿಗೆ. ಅವರಲ್ಲಿ ಎಷ್ಟು ನಿರುತ್ಸಾಹ ಇದೆ ಅಂತಂದ್ರೆ ಮುಂದಿನ ಒಂದು ಭವಿಷ್ಯದ ಶಿಕ್ಷಣ ಹೇಗಿರ್ಬೇಕು ಅನ್ನುವಂತಹ ತೀರ್ಮಾನ SSLC ನಲ್ಲೇ ಆಗುತ್ತೆ ಅನ್ನೋದು ಆ ವಿದ್ಯಾರ್ಥಿಗಳಿಗೆ ಇನ್ನೂ ಅರಿವೇ ಆಗಿಲ್ಲ ಅಂತ ಅನ್ಸುತ್ತೆ. ಅವರು ಮಾರ್ಗದರ್ಶಿಗಳಾಗಬೇಕಾಗಿತ್ತು, ಆದ್ರೆ ಕಾರಣಾಂತರದಿಂದ ಅದನ್ನ ಮುಂದಿನ ದಿನಗಳಲ್ಲಿ ನಾವು ಹೇಳ್ತೀವಿ ನಿಮ್ಮ ವಿದ್ಯಾಭ್ಯಾಸ ಹೇಗಿದೆ ಅಂತ. ಆದ್ರೆ ಕಳೆದ ವರ್ಷದ ನಮ್ಮ ಒಂದು ಬ್ಯಾಚ್ ನಲ್ಲಿ ಸ್ಪರ್ಧಾತ್ಮಕತೆ ಅನ್ನೋದು ಯಾವ ರೀತಿ ಇರ್ತಿತ್ತು ಅಂತಂದ್ರೆ ಕೇವಲ ಒಂದೇ ಒಂದು ಅಂಕ ಯಾವ್ದಾದ್ರು ಸಬ್ಜೆಕ್ಟ್ ನಲ್ಲಿ ಒಂದೇ ಒಂದು ಅಂಕ ಕಡಿಮೆ ಇದ್ರು ಕೂಡ ಅವರು ಒಂದು ನಂಬರ್ ಕಡಿಮೆ ಆಗಿದೆ ಅನ್ನೋಕ್ಕೋಸ್ಕರನೇ ಅವರು ತುಂಬಾ ಬೇಜಾರಾಗ್ತಾ ಇದ್ರು. ಆ ಒಂದು ಮಾರ್ಕ್ಸ್ ಹೋಗ್ತಲ್ಲ ಅನ್ನೋ ಉದ್ದೇಶದಿಂದ ಮುಂದಿನ ಪರೀಕ್ಷೆನಲ್ಲಿ 100ಕ್ಕೆ 100 ಅಂಕ
ತಗೊಳ್ಬೇಕು ಅನ್ನೋ ಒಂದು ಹಂಬಲದಿಂದನೇ ಕೂಡ ಓದಿ ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ತಾ ಇದ್ರು. ಆದ್ರೆ ಈ ವರ್ಷದ ಮಕ್ಕಳಲ್ಲಿ ಅಂತ ಮನೋಭಾವನೆ ನಾನು ಕಾಣಲೇ ಇಲ್ಲ. ಮುಂದಿನ ದಿನಗಳಲ್ಲಾದ್ರೂ ಕೂಡ, ಉಳಿದಂತಹ ಒಂದು 20-25 ದಿನಗಳಲ್ಲಾದ್ರೂ ಕೂಡ ನೀವು ಕೂಡ ಪ್ರಯತ್ನ ಮಾಡಿದ್ರೆ ಅಸಂಭವ ಅನ್ನೋದು ಯಾವುದೇ ಇಲ್ಲ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಸತತ ಪ್ರಯತ್ನವೇ ಸಾಧನೆಯ ರಹಸ್ಯ ಅಂತ. ಇಂದು ನಿಮ್ಗೆ ಬಹಳಷ್ಟು ಟೈಮ್ ಇದೆ. ನಾವೆಲ್ಲರೂ ಕೂಡ ಎಷ್ಟು ಒಂದು ಶ್ರಮ ವಹಿಸಿ ನಿಮ್ಗೆ ಪಾಠ ಪ್ರವಚನಗಳನ್ನ ಮಾಡಿದ್ದೀವಿ ಅನ್ನೋದು ನಮಗೆ ಗೊತ್ತು. ಅಂಥದ್ರಲ್ಲಿ ನಿಮ್ಮಲ್ಲಿರ್ತಕ್ಕಂಥ ನಿರುತ್ಸಾಹ ನಿಮ್ಮನ್ನೇ ಬಲಿ ತಗೊಳ್ಳೋದು ಬೇಡ. ಮುಂದೆ ನೀವು ಕೂಡ ಈ ಶಾಲೆಗೆ ಅಥವಾ ನೀವು ಮುಂದೆ ಓದ್ತಕ್ಕಂತಹ ಕಾಲೇಜಿಗೆ ಅಥವಾ ನಮ್ಮ ದೇಶಕ್ಕೆ ಒಂದು ಅತ್ಯದ್ಭುತ ಸಂಪತ್ತಾಗಲಿ, ನೀವೆಲ್ಲರೂ ಕೂಡ ಉನ್ನತ ಶಿಕ್ಷಣವನ್ನು ಪಡೆದು ಅತ್ಯುತ್ತಮ ಸ್ಥಾನಕ್ಕೆ ಏರಿ ಅನ್ನೋದೊಂದೇ ನಮ್ಮೆಲ್ಲರ ಆಶಯ. ಅದಕ್ಕೆ ಮೆಟ್ಟಿಲುಗಳು ಎಂಬಂತೆ ಕಳೆದ ಸಾಲಿನಲ್ಲಿ ನಮ್ಮ ಶಾಲೆಯ 10ನೇ ತರಗತಿಯಲ್ಲಿ ಓದಿದಂತಹ ವಿದ್ಯಾರ್ಥಿನಿ ತನುಶ್ರೀ MS ಅಂತ. ಮಕ್ಕಳೇ, ನಿಮ್ಗೆಲ್ಲರಿಗೂ ಒಂದು ವಿಚಾರವನ್ನ ಹೇಳ್ತೀನಿ, ದಯವಿಟ್ಟು ಇದು ಯಾರು ತನುಶ್ರೀ ಮತ್ತೆ ಮಧು KP ನೀವೆಲ್ಲರೂ ನೋಡಿರ್ಬೋದು. ನಮ್ಮ ಶಾಲಾ ಸೆಲೆಕ್ಟ್ ನ ವಿದ್ಯಾರ್ಥಿ ನಾಯಕರು ಕೂಡ ಮಧು KP ಅವರಾಗಿದ್ರು. ಆ ಶಾಲೆಯಲ್ಲಿ ಒಂದು ಶಿಸ್ತು ಸಂಯಮವನ್ನ ಕಲಿಸೋದಕ್ಕೆ ಬಹಳಷ್ಟು ಶ್ರಮ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಈ ವಿದ್ಯಾರ್ಥಿ ತುಂಬಾ ತೊಡಗಿಸಿಕೊಂಡಿದ್ರು. ಇವರ ಈ ಒಂದು ಸಾಧನೆ ನಮ್ಮ ಶಾಲೆಗೆ ಒಂದು ಕೀರ್ತಿ ಕಲಶವಾಗಿದೆ ಎಂದರೆ ಅದು ಅತಿಶಕ್ತಿಯಾಗಬಾರದು. ಈ ಒಂದು ಸಂದರ್ಭದಲ್ಲಿ ತನುಶ್ರೀ ಮತ್ತೆ ಮಧು KP ಇವರಿಬ್ಬರಿಗೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಬೇಕು ಅಂತ ಹೇಳಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಕಾರ್ಯದರ್ಶಿಯವರಿಗೆ ನಾನು ಶುಭ ಕೇಳೋಣ.
ಬಂದನು ಮಿಸ್ಟರ್ ಮಾರನು, ಬೆಂಗಳೂರಿಂದ ಬಂದನು ಮಿಸ್ಟರ್ ಮಾರನು. ಹಾಡುತ್ತಿದೆ ಲವ್ ಬರ್ಡ್ಸ್ಗಳು, ಓಡುತ್ತಿದೆ ಹೌಸುಗಳು. ಊರಿಂದ ಬಂದನು ಮಿಸ್ಟರ್ ಮಾರನು, ಬೆಂಗಳೂರಿಂದ ಬಂದನು ಮಿಸ್ಟರ್ ಮಾರನು.
come, come, darling, the we go jolly ride. ವಿನ್ಯಾಸಕ್ ನಂದ್ ವಾಸೆ ಉಯ್ಯ ಯಾಕ್ಲ ಇಂತ ಹಾಡು Hi folks, good evening. Listen to the groovy music from your fabulous Sanjay. Thank you. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ರಾಗಕ್ಕೆ ನಲಿದು ನನ್ನಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕೋಲಿ ಸೋಡಾ ಬಾಟಲಿ ನಾ ಬಂದೆ ಪುಲ್ಲ ಕಾಟಲಿ ರೋಜರಿಂದ ಹುಟ್ಟು ಬರುವಾಗ ಅಡ್ಡ ಸರ್ಗು ಜಾರಿ ಬಿಟ್ಟು ಹಿಂದ ಸುರಿವಾಗ ಕುಡಿ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ Let's dance ಜೊತೆ ಜೊತೆ Let's love ಮತ್ತೆ ಮತ್ತೆ Let's dance ಜೊತೆ ಜೊತೆ Let's love ಮತ್ತೆ ಮತ್ತೆ ಪ್ರೀತಿ ಸ್ನೇಹ ತುಂಬಿದಾಗ
ಪ್ರೇಮ ಲೋಕವು ಪ್ರೀತಿ ಸ್ನೇಹ ತುಂಬಿದಾಗ ಲೋಕ ಪ್ರೇಮ ಲೋಕವು ರೊಟ್ಟಿ ಮ್ಯಾಲೆ ಕುಂತಿರೋ ಬೆಣ್ಣೆಯು ಚೆಲ್ವ ಚೆಲ್ವಿ ಚಂದದ ಜೋಡಿಯು ಇಂಥ ಬಂಧವು ಎಂತ ಚಂದ ಇದು ಪ್ರೇಮ ಲೋಕವು ಪ್ರೀತಿಯಿಂದ ಎಲ್ಲರ ಗೆಲ್ಲಿರಿ ಪ್ರೀತಿಯನ್ನೇ ಎಲ್ಲೆಡೆ ಹಂಚಿರಿ ಪ್ರೀತಿ ಪ್ರೇಮದ ಸಂದೇಶ ಸಾರೋ ಇದು ಪ್ರೇಮ ಲೋಕವು Let's dance ಜೊತೆ ಜೊತೆ Let's love ಮತ್ತೆ ಮತ್ತೆ ಪ್ರೀತಿ ಸ್ನೇಹ ತುಂಬಿದಾಗ ಲೋಕ ಪ್ರೇಮ ಲೋಕವು ಪ್ರೀತಿ ಸ್ನೇಹ ತುಂಬಿದಾಗ ಲೋಕ ಪ್ರೇಮ ಲೋಕವು ದುಂಡು ಭೂಮಿಗೆ ಸುತ್ತೋ ಖುಷಿ ದಟ್ಟ ಮೇಘಕ್ಕೆ ತೇಲೋ ಖುಷಿ ತುಂಟ ನದಿಗೆ ಓಡೋ ಖುಷಿ ಪುಂಡ ಗಾಳಿಗೆ ಅಲೆಯೋ ಖುಷಿ ಖುಷಿ ಖುಷಿಯ ಸಗ್ಗವಿಲ್ಲಿದೆ ಹಿಗ್ಗು ಕಟ್ಟುವ ಹಗ್ಗವಿಲ್ಲಿದೆ ನಾಳೆ ಯಾರ್ 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 ಬಲ್ಲರೋ ನಾಳೆ ಯಾರ್ 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 ಬಲ್ಲರೋ ಖುಷಿ ಕಾರ್ಬಾರ್ ಹಿಂದೆ ಮಾಡಿರೋ Swing and dance, 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 all of you. Life is sweet, sweet like a honeydew. ದುಂಡು ಭೂಮಿಗೆ ಸುತ್ತೋ ಖುಷಿ ದಟ್ಟ ಮೇಘಕ್ಕೆ ತೇಲೋ ಖುಷಿ ತುಂಟ ನದಿಗೆ ಓಡೋ ಖುಷಿ ಉಂಡ ಗಾಳಿಗೆ ಅಲೆಯೋ ಖುಷಿ ಅಂಟದಂತೆ ಕೂರೋದೆ ಇಬ್ಬನಿ ಖುಷಿ ಹೂವಿಗೋ ಮನಗಳ ಕೆಣಕೋ ಖುಷಿ ಮನಕೋ ರೆಕ್ಕೆಗಳ ಕಂಡರೆ ಖುಷಿ ಮೋಡದಲ್ಲಿ ನೀಯುವುದೇ ಬೆಟ್ಟದ ಖುಷಿ ತೀರಕ್ಕೋ ಅಲೆಗಳ ಅಟ್ಟುವ ಖುಷಿ ಜಲಕ್ಕೋ ಜಾರೋ ಬಂಡೆ ಆಡೋದೇ ಖುಷಿ ನಮ್ಗೆ ಏನೇನ್ ಬೇಕೋ ಇಲ್ಲಿದೆ ನಮ್ಗೆ ಏನ್ ಏನ್ ಬೇಕೋ ಇಲ್ಲಿದೆ ನಮ್ಮ ಜಾಣ್ಮೆ ಆಯ್ಕೆಯಲ್ಲಿದೆ Swing and dance, 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 all of you. Life is sweet, sweet like a honeydew.
ಅಂಕುಡೊಂಕು ದಾರಿ ಬೇಡ, ಸುಂಕವಿಲ್ಲ ದೂರ ಬೇಡ, ಅಂಕೆ ಇಲ್ದ ಶಂಕೆ ಬೇಡ, ಸಂತೆಯಲ್ಲಿ ಚಿಂತೆ ಬೇಡ, ಅಂತೆ ಕಂತೆ ಮಾತೆ ಬೇಡ, ಕುಂಕು ಬಿಂಕವೆಲ್ಲ ಬೇಡ. ದುಃಖಕ್ಕೆ ಹೇಳು ಎವ್ರಿ ಡೇ ಬಿ ಹ್ಯಾಪಿ. ದುಃಖಕ್ಕೆ ಹೇಳು ಎವ್ರಿ ಡೇ ಬಿ ಹ್ಯಾಪಿ. ಅಂಕುಡೊಂಕು ದಾರಿ ಬೇಡ, ಸುಂಕವಿಲ್ಲ ದೂರ ಬೇಡ, ಅಂಕೆ ಇಲ್ದ ಶಂಕೆ ಬೇಡ. ಸಂತೆಯಲ್ಲಿ ಚಿಂತೆ ಬೇಡ, ಅಂತೆ ಕಂತೆ ಮಾತೆ ಬೇಡ, ಕುಂಕು ಬಿಂಕವೆಲ್ಲ ಬೇಡ. ನಂದಿನಿ ನಂದಿತ ಮೋದಿನಿ ವಿಶ್ವ ವಿನೋದಿನಿ ನಂದಿನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ महिषासुर मर्दिनि रम्यक पर्दिनि शैलसुते सुरवरवर्षिणि दुर्धरदर्शिनि दुर्मुखमर्षिणि हर्षरते त्रिभुवनपोषिणि शङ्करतोषिणि कल्मषमोचनि घोररते धनुजनि रोषिणि दुर्मदशोषिणि दुःखनिवारिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते विलासनिवासरते शिखरि शिरोमणि तुङ्ग हिमालय शृङ्ग निजालय मध्यगते मधु मधुरे मधु कैटव भञ्जनि कैटभ भञ्जनि रासरते जय जय हे महिषासुरमर्दिनि रम्यकपर्दिनि शैलसुते कमलं कमलानिलये परिपश्यति योऽनुदिनं स शिवे अयि कमले विमले कमलानिलशीकरसेव्यमुखाम्बुरुते तव पदमध्य हि शिवदं दृष्टिपदं गतमस्तु ममिन्न शिवे जय जय हे महिषासुरमर्दिनि रम्यकपर्दिनि शैलसुते स्थितस्तु समाधिना नियमतो नुदिनं पठे परमया सतु सेव्यते
रक्षकं भजे परिजनों गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि रिद्धि सिद्धि वृद्धि होती हाँ तेरे ही आने से और सुंदर ये सृष्टि होती हाँ तेरे ही आने से मोरया मोरया मन के अंधेरे कोने में जो दानव छुपा है मोरया उसपे ही जय हो तो दिग्विजय हो तेरी तरह मोरया लाख कोई दे हुंकारे लाख कोई धमकारे हम तेरी राहों पे चलते हम नहीं रुकने वाले मेरा देवा देवों का देवता माता देवा देवों का देवता पैर रुकने ना सके झुकने ना देगा जैसे लड़की तेरी दिल की खिड़की ये हाड़ नंद के लिए
ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟರೇನು ಆ ದೈವದಾಜ್ಞೆನೇ ಎಲ್ಲಾನು ಹೇ ಶಾರದೆ ದಯ ಪಾಲಿಸು ಮುಕುಂದ ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೇ ಆದಿ ಪಾಠಶಾಲಾ 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 ಪಾಠಶಾಲಾ
ಅಕ್ಷರ ಕಲಿಸೋ ಜ್ಞಾನ ಅಳಿಸೋ ಅವನು ಅನ್ನದಾತಾನೇ. ದೂರ ಮಾಡಲ್ಲ, ಆರೋಗ್ಯ ತಪ್ಪು ಅಂತ ತಾಯಿನ ದೂರ ಮಾಡಲ್ಲ, ಸಕ್ಸಸ್ ಇಲ್ಲ ಅಂತ ಫ್ರೆಂಡ್ಸ್ ನ ದೂರ ಮಾಡಲ್ಲ. ನಾವು ಫೇಲ್ ಆದಾಗ ನಮ್ ಕಾಲೇಜ್ ಜೊತೆಗಿತ್ತು, ನಮ್ ಕಾಲೇಜ್ ಫೇಲ್ ಆದಾಗ ನಾವು ಜೊತೆಗಿರ್ಬೇಕು. ಐ ಆಮ್ ಪ್ರೊಫೆಸರ್ ಯುವರಾಜ್, ಗ್ರಾಜುಯೇಟೆಡ್ ಫ್ರಮ್ ಆರ್ಕೆ ಯೂನಿವರ್ಸಿಟಿ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ ಇಲ್ಲಿ, ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಪಾಠಶಾಲಾ, 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 ಪಾಠಶಾಲಾ. ನನ್ನ ಪ್ರಪಂಚಕ್ಕೆ ಪರಿಚಯಿಸಿದ್ದು ನನ್ನ ತಂದೆ ತಾಯಿ ಆದ್ರೂ ಈ ಪ್ರಪಂಚನ ನನಗೆ ಪರಿಚಯಿಸಿದ್ದು ನನ್ನ ಕಾಲೇಜ್, ನನ್ನ ಗುರುಗಳು. I graduated from ಆರ್ಕೆ ಯೂನಿವರ್ಸಿಟಿ. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ. ಲೈಲ್ಯಾಂಡು ಗಾಡಿ ಹತ್ತಿ ಬಂತೊಂದು ಕಲಾಕೃತಿ, ಸರ್ವಾಂಗ ನರಮೈತಿ, ಸೌಂದರ್ಯ ಗರಮೈತಿ. ಹೈ ಕ್ಲಾಸು ಹಂಸ ನಡಿಗಿ, ಹಲ್ಲಂಡೆ ವಂಶ ಬೆಡಗಿ, ಸುತ್ತಳತಿ ಮೊಸರು ಗಡಿಗಿ, ಸವಿನಂತಿ ಕೇಳ ಹುಡುಗಿ. ಸೊಂಟ ಸುಮುಖ ಯಾಕ ಬಿಡುತ್ತಿ, ಯಾಕ ಬಿಡುತ್ತಿ, ಶೇಕ್ ಇಟ್